ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿದೆ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 2 ಆಫ್ ಕಪ್ಸ್ ಬಂದಿದೆ. ಸೊ ಆಲ್ಟರ್ನೇಟಿವ್ ಆಫ್ ಲವರ್ಸ್ ಕಾರ್ಡ್ನ ನಾವು 2 ಆಫ್ ಕಪ್ಸ್ ಅಂತ ಕೂಡ ಕರಿತೀವಿ. 2 ಆಫ್ ಕಪ್ಸ್ ಫಸ್ಟ್ ಕಾರ್ಡ್ ಇರೋದ್ರಿಂದ ಹೊಸ ಪರ್ಸನ್ನ ಮೀಟ್ ಆಗೋ ಟೈಮ್ ಅಂತ ಹೇಳ್ತೀನಿ, ಸ್ಪೆಷಲ್ ಪರ್ಸನ್ ಅಂತ ಹೇಳ್ತೀವಿ. ಹಾಗೆ ಚೇಂಜ್ ಮಾಡ್ಕೊಳ್ಬೋದು ನಿಮ್ಮ ಲುಕ್ಕಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಮನೆ ಡೆಕೋರೇಷನ್ ಮಾಡ್ಬೋದು. ಸೊ ಸಮಥಿಂಗ್ ಚೇಂಜಿಂಗ್ ಅಂತ ಹೇಳುತ್ತೆ 2 ಆಫ್ ಕಪ್ಸ್. ಮೇ ಬಿ ನಿಮ್ಮ ಹೇರ್ಸ್ನ ಕಟ್ ಮಾಡ್ತಾ ಇದ್ದೀರೋ, ಸೊ ಕೆಲವೊಮ್ಮೆ ಅದು ರಾಂಗ್ ವೇನಲ್ಲೂ ಹೋಗ್ಬೋದು. ನೀವು ಹೇಳಿರೋ ನೀವೇನೋ 2 ಇಂಚ್ ಹೇರ್ಸ್ನ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅದು 5 ಇಂಚ್ ಆಗ್ಬೋದು. ಸಡನ್ಲಿ ಲುಕ್ ಚೇಂಜ್ ಆಗುವಂಥ ಚಾನ್ಸಸ್ ಇದೆ. ಸೊ ಏನಾದರೂ ಕ್ರೀಮ್ಸ್ನ ಬೈ ಮಾಡ್ಬೋದು, ಮೇಕಪ್ ಪ್ರಾಡಕ್ಟ್ಸ್ನ, ಸೊ ಡ್ರೆಸ್ಸಸ್ನ. ತುಂಬ ಕಲರ್ಫುಲ್ ಲೈಫ್ ಅಂತ ಹೇಳ್ಬೋದು. ನಿಮಗೆ ನೀವು ತುಂಬ ಪ್ಯಾಂಪರ್ ಆ್ಯಂಡ್ ಪ್ರೆಪ್ ಮಾಡ್ಕೊಳ್ತಾ ಇದ್ದೀರಾ ಸ್ಪೆಷಲ್ ಡೇಗೆ ಅಂತ ಹೇಳ್ಬೋದು. ಸೊ ಇನ್ನೂ ಬರೋ 2.5 ಇಯರ್ಸ್ವರೆಗೂ, ಇನ್ನೂ 2.5 ವರ್ಷದವರೆಗೂ ತುಂಬ ಮೆಟೀರಿಯಲ್ ವೆಲ್ತ್ ಅಂತ ಹೇಳುತ್ತೆ ಕಾರ್ಡು. ಸೊ ಮೇ ಬಿ ಗಿಫ್ಟ್ಸ್ ಬರ್ಬೋದು, ನೀವು ಯಾರಿಗಾದ್ರೂ ಗಿಫ್ಟನ್ನ ಬೈ ಮಾಡ್ತಾ ಇರ್ಬೋದು. ಸೊ ಜನ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಕೊಲೀಗ್ಸ್ ಆಗಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಸಿಬ್ಲಿಂಗ್ಸ್ ಆಗಲಿ. ಇನ್ಕಮ್ ಕೂಡ ಗೇನ್ ಆಗುತ್ತೆ ನಿಮಗೆ. ಸೊ ಮೇ ಬಿ ನಿಮ್ಮ ಫೀಲಿಂಗ್ಸ್ನ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಎಕ್ಸ್ಪ್ರೆಸ್ ಯುವರ್ ಲವ್ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ತುಂಬ ದಿನಗಳಿಂದ ಯಾರಾದರೂ ಮನಸ್ಸಲ್ಲಿದ್ದರೆ ಸೊ ಡೈರೆಕ್ಟಾಗಿ ಹೋಗಿ ನಿಮಗಿರೋ ಫೀಲಿಂಗ್ಸ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಟ್ರಾವೆಲ್ ಮಾಡ್ಬೋದು ನೀವು, ಸ್ಟಡಿ ರಿಲೇಟೆಡ್ ಟ್ರಾವೆಲ್ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸ್ವಲ್ಪ ಹೋಮ್ ಲೈಫ್ ಸ್ವಲ್ಪ ಕಿಯೋಟಿಕ್ ಥರ ಇರುತ್ತೆ ನಿಮಗೆ, ಸ್ವಲ್ಪ ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ ಅಂತ ಹೇಳ್ಬೋದು. ಸೀರಿಯಸ್ ಇಶ್ಯೂಸ್ ಇಲ್ಲ, ಸಣ್ಣ ಪುಟ್ಟ ಸರ್ಫೇಸ್ ಲೆವೆಲಲ್ಲಿ ಇರುತ್ತೆ, ನೀವು ಫಿಕ್ಸ್ ಮಾಡ್ಕೊಳ್ಬೋದು ಸಣ್ಣ ಪುಟ್ಟ ಫೈಟ್ಸ್ನ ಅಂತ ಹೇಳ್ಬೋದು. ಸೆಕೆಂಡ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏಸಸ್ ಯಾವಾಗಲೂ ನ್ಯೂ ಬಿಗಿನಿಂಗ್ನ, ನ್ಯೂ ಸ್ಟಾರ್ಟ್ಸ್ನ ಹೇಳುತ್ತೆ. ಸೊ ಮೇ ಬಿ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೋದು, ಚಾರಿಟಿ ವರ್ಕ್ ಅಂತ ಹೇಳ್ತೀವಿ. ಸೊ ಅನಾಥಾಶ್ರಮಕ್ಕಾಗಿರ್ಬೋದು, ವೃದ್ಧಾಶ್ರಮಕ್ಕಾಗಿರ್ಬೋದು, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನೀವು ಸಹಾಯ ಮಾಡ್ಬೋದು. ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಇದ್ದರೆ ಮಾತ್ರ. ಸೊ ನ್ಯೂ ಪರ್ಸನ್ ಎಂಟ್ರಿ ಆಗುತ್ತೆ. ಸೊ ಡೇಟ್ಗೆ ಹೋಗ್ಬೋದು, ಮೂವಿಗೆ ಹೋಗ್ತೀರಾ, ಆಲ್ರೆಡಿ ಹೋಗಿದ್ದೀರಾ, ಕಾಫಿಗೆ ಹೋಗ್ತೀರಾ. ಸೊ ಆ ಥರ ಕೂಡ ತುಂಬ ಒಂದು ಕ್ಯೂಟ್ ಲವ್ ಸ್ಟೋರಿ ಥರ ಇದೆ ಅಂತ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ. ಥರ್ಡ್ ಕಾರ್ಡ್ ನನಗೆ 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಸ್ಟೆಬಿಲಿಟಿನ ಹೇಳುತ್ತೆ, ಬೆಸ್ಟ್ ಟೈಮ್ ಅಂತ ಹೇಳುತ್ತೆ. ಮೇ ಬಿ ಹಣ, ನಿಮ್ಗೆ ಯಾರಿಂದನಾದರೂ ಹಣ ಬರೋದಿದ್ರೆ, ಯಾವುದಾದ್ರೂ ಕೆಲಸ ಆಗೋದಿದ್ರೆ ಖಂಡಿತ ಅದಾಗುತ್ತೆ. 10 ಆಫ್ ಪೆಂಟಿಕಲ್ಸ್ ತುಂಬ ವೆಲ್ತಿ ಕಾರ್ಡ್ ಅಂತ ಹೇಳುತ್ತೆ. ಲಾಂಗ್ ಟರ್ಮ್ ರಿಲೇಷನ್ಶಿಪ್ನ ರೀಪ್ರೆಸೆಂಟ್ ಮಾಡುತ್ತೆ. ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಆಫಿಷಿಯಲಿ ಅವ್ರನ್ನ ನೀವು ಮದುವೆ ಆಗೋದನ್ನು ಕೂಡ 10 ಆಫ್ ಪೆಂಟಿಕಲ್ಸ್ ರೀಪ್ರೆಸೆಂಟ್ ಮಾಡುತ್ತೆ. ಫೋರ್ತ್ ಕಾರ್ಡ್ ನನಗೆ ಪೇಜ್ ಆಫ್ ಥಾಟ್ಸ್ ಬಂದಿದೆ. ಸೊ ಕಮ್ಯುನಿಕೇಷನ್ ವಿತ್ ನ್ಯೂ ಪರ್ಸನ್ ಅಂತ ಹೇಳುತ್ತೆ. ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ, ಮೆಸೇಜಸ್ಸು, ಕಾಲ್ಸು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಇದೆ ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸೊ ಇದರಲ್ಲೊಬ್ಬರಿಗೆ ತುಂಬ ಜಾಸ್ತಿ ಬೇಕು, ಅವ್ರಿಗೆ ತುಂಬ ಜಾಸ್ತಿ ಅನ್ಕಂಟ್ರೋಲೇಬಲ್ ಫೀಲಿಂಗ್ಸ್ ಇದೆ. ಸೊ ನೀವು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀರಾ, ನೀವು ಅಥವಾ ಅದರ್ ಪರ್ಸನು. ನಿಮ್ಗೇನೇನೋ ಆಸೆಗಳಿವೆ, ಡ್ರೀಮ್ಸ್ಗಳಿವೆ, ಕನಸುಗಳಿವೆ. ಸೊ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ, ಸ್ವಲ್ಪ ಪೇಷನ್ಸ್ ಇರಲಿ ಅಂತ ಕೂಡ ಕಾರ್ಡ್ಸ್ ಹೇಳುತ್ತೆ. ಫಿಫ್ತ್ ಕಾರ್ಡ್ ನನಗೆ 2 ಆಫ್ ವಾಂಡ್ಸ್ ಬಂದಿದೆ. ಕೆಲವ್ರಿಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು, ಸಿಟಿ ಟು ಸಿಟಿ, ಕಂಟ್ರಿ ಟು ಕಂಟ್ರಿ ತನ ಇರ್ಬೋದು ಅಂತ ಹೇಳುತ್ತೆ. ಸೊ ತುಂಬ ಅಷ್ಟೊಂದು ಈಸಿ ಅಲ್ಲ ಅವ್ರನ್ನ ಸಡನ್ಲಿ ಮೀಟ್ ಆಗೋದು, ಅವ್ರನ್ನ ನೋಡೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ತುಂಬ ಪ್ಲ್ಯಾನ್ಸ್ ಆ್ಯಂಡ್ ಪ್ರಿಪ್ರೇಷನ್ ಆದಮೇಲೆ, ಸೊ ಅಷ್ಟೆಲ್ಲ ಆದಮೇಲೆ ಮೀಟ್ ಆಗೋಕ್ಕಾಗೋದು ಅಂತ ಕೂಡ ಕಾರ್ಡ್ ಹೇಳುತ್ತೆ. ಸಿಕ್ಸ್ತ್ ಕಾರ್ಡ್ ನನಗೆ 6 ಆಫ್ ಥಾಟ್ಸ್ ಬಂದಿದೆ. ಸೊ ಡೌಟ್ ಪಡೋ ಟೈಮಲ್ಲ, ಎಸ್ ಅಂತ ಹೇಳಿ ಅಂತ ಕೂಡ ಹೇಳುತ್ತೆ. ಯಾರಾದರೂ ನಿಮಗೆ ಬಂದು ಪ್ರಪೋಸ್ ಮಾಡಿದರೆ, ಅಪ್ರೋಚ್ ಮಾಡಿದರೆ, ಅವ್ರ ಮೇಲೆ ಡೌಟ್ ಪಡೋಕ್ಕೆ ಯಾವುದೇ ರೀಸನ್ಸ್ ಇಲ್ಲ. ಮೇ ಬಿ 10 ಆಫ್ ಪೆಂಟಿಕಲ್ಸ್ ಕೂಡ ಬಂದಿದೆ, 2 ಆಫ್ ಕಪ್ಸ್ ಕೂಡ ಇದೆ, ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ 6 ಆಫ್ ಥಾಟ್ಸ್ ಕೂಡ ಹೇಳುತ್ತೆ. ಡಿಫಿಕಲ್ಟಿ ಟೈಮ್ಸ್ ಎಂಡ್ ಆಗಿದೆ, ಇನ್ನು ಮುಂದೆ ಬರೋ ದಾರಿ ಎಲ್ಲ ತುಂಬ ಸುಗಮವಾಗಿರುತ್ತೆ ನಿಮಗೆ. ಸೊ ಡೋಂಟ್ ಫಿಯರ್ ಅಂತ ಕೂಡ ಕಾರ್ಡ್ ಹೇಳುತ್ತೆ. 2 ಆಫ್ ವಾಂಡ್ಸ್ ನಿಮಗೆ ಭಯ ಆಗ್ತಿದ್ರೆ, ಏನೋ ಡೌಟ್ಸ್ ಇದ್ದರೆ ಡೋಂಟ್ ಫಿಯರ್ ಅಂತ ಹೇಳುತ್ತೆ. 8 ಆಫ್ ಸೋರ್ಸ್ ಕೂಡ ಅದೇ ಹೇಳ್ತೆ, ನೋ ಡೌಟ್ಸ್ ಎಟ್ ಆಲ್ ಅಂತ ಹೇಳುತ್ತೆ. ಸೊ ಅನುಮಾನ ಪಡೋ ಅಗತ್ಯನೇ ಇಲ್ಲ, ಎಲ್ಲ ಸರಿಯಾಗಿದೆ, ಎಲ್ಲ ಕರೆಕ್ಟಾಗಿದೆ. ಇಬ್ಬರಲ್ಲೊಬ್ಬರಿಗೆ ತುಂಬ ಡೌಟ್ಸ್ ಇದೆ, ಯಾಕೋ ಗೊತ್ತಿಲ್ಲ, ಫಾಸ್ಟ್ ಹರ್ಟ್ ಇನ್
ನನ್ನ ಲೈಫಲ್ಲಿ ಇದೆಲ್ಲ ಆಗ್ತಾ ಇದೆಯಾ ಅನ್ನೋ ಇವ್ರಿಗೆ ಸಂತೋಷನೂ ಆಗೋದಿಲ್ಲ. ಸೊ ಟೆಂಪ್ರೆನ್ಸ್ ಕಾರ್ಡ್ ಕೆಲವೊಮ್ಮೆ ಕಮ್ಮಿಂಗ್ ಟ್ರೂ ಅಂತ ಹೇಳುತ್ತೆ. ಮೇ ಬಿ ಆಲ್ರೆಡಿ ನಿಮ್ಮದು ಬ್ರೇಕಪ್ ಆಗಿದ್ರೆ, ರಿಲೇಷನ್ಶಿಪ್ ಎಂಡ್ ಆಗಿ ಮತ್ತೆ ಬ್ಯಾಕ್ ಆಗಿದ್ರೆ, ಈ ಬಾರಿ ಅವರು ಸತ್ಯನ ತೊಗೊಂಡು ಬರ್ತಾ ಇದ್ದಾರೆ ನಿಮ್ಮ ಮುಂದೆ. ಏನಾಯಿತು ಏನಿಲ್ಲ ಎಲ್ಲನೂ ಹೇಳ್ಕೊಂಡಿದ್ದಾರೆ, ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ಇನ್ನೂ ನಿಮಗೆ ಡೌಟ್ಸ್ ಇದೆ ಫಾಸ್ಟ್ ಹರ್ತಿಂದ. ಈ ಬಾರಿ ಇವ್ರು ಸತ್ಯ ಹೇಳ್ತಾ ಇದ್ದಾರಾ ಇಲ್ವಾ ಅನ್ನೋ ಡೌಟ್ಸ್ ಇರ್ಬೋದು ನಿಮಗೆ. ಸೊ ನಾರ್ಮಲ್ ಡೌಟ್, ಅದು ನ್ಯಾಚುರಲ್ ಇರೋ ಅಂಥ ಡೌಟ್ಸೇ ಇದೆ, ಕಾಮನ್ ಆಗಿಲ್ಲ ಅಂತ ಹೇಳಲ್ಲ. ಬಟ್ ಈ ಬಾರಿ ಅವರು ತುಂಬ ಕರೆಕ್ಟಾಗಿ ಸತ್ಯನ ಹೇಳ್ತಾ ಇದ್ದಾರೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸೊ ಫ್ರೆಂಡ್ಸ್, ಇದು ಎಲ್ರಿಗೂ ಅನ್ವಯಿಸಲ್ಲ, ಕೆಲವ್ರಿಗೆ ಮಾತ್ರ. ಅವ್ರು ಸತ್ಯನೇ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರೂ ಸತ್ಯನೇ ಹೇಳ್ತಾರೆ ಅಂತ ಅಲ್ಲ. ನೀವು ಗಮನಿಸಿರೋ ಪ್ರಕಾರ ಸೊ ಅವ್ರ ಕಣ್ಣಲ್ಲಿ ಕಾಣುತ್ತೆ ಆ ಸತ್ಯ ನಿಮಗೆ. ಸೊ ತುಂಬ ಹತ್ತಿರದಿಂದ ಅವ್ರ ಜೊತೆ ಇದ್ದವರಾಗಿದ್ದರೆ ನಿಮಗೆ. 10th ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ವಿಶಸ್ ಕಮ್ಮಿಂಗ್ ಟ್ರೂ ಅಂತ ಕೂಡ ಸ್ಟಾರ್ ಕಾರ್ಡ್ ಹೇಳುತ್ತೆ. ಯಾರ ಜೊತೆನಾದರೂ ಡೇಟ್ಗೆ ಹೋಗಬೇಕು, ಯಾರನ್ನಾದರೂ ಮೀಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೋದು. ನಿಮ್ಮ ಮನಸ್ಸಲ್ಲಿ ಯಾರಾದರೂ ಇದ್ದಾರೆ, ಅವ್ರಿಗೆ ನಿಮ್ಮ ಮನಸ್ಸಲ್ಲಿ ಇರೋದನ್ನು ಹೇಳ್ಕೊಳ್ಬೇಕು ಅನ್ನೋದಾದರೂ ಕೂಡ ಇದು ಒಂದು ಪರ್ಫೆಕ್ಟ್ ಟೈಮ್ ಅಂತ ಹೇಳುತ್ತೆ. ಸ್ಟಾರ್ ಕಾರ್ಡ್ ಮೀಟಿಂಗ್ ನ್ಯೂ ಪರ್ಸನ್ ಅಂತ ಹೇಳುತ್ತೆ, ನ್ಯೂ ಪಾರ್ಟ್ನರ್ ಅಂತ ಹೇಳುತ್ತೆ. 2 ಪೀಪಲ್ಸ್ ಆಫರಿಂಗ್ ಅಂತ ಹೇಳುತ್ತೆ ಈಚ್ ಅದರ್. ಅವ್ರ ಮನಸ್ಸಲ್ಲೂ ಅದೇ ಇದೆ, ನಿಮ್ಮ ಮನಸ್ಸಲ್ಲೂ ಅದೇ ಇದೆ. ಸೊ ಮ್ಯೂಚುವಲ್ ಲವ್ ಅಂತ ಹೇಳುತ್ತೆ ಇಬ್ಬರ ಮನಸ್ಸಲ್ಲೂ. ಸೊ ಖಂಡಿತವಾಗ್ಲೂ ನೀವು ಅವ್ರನ್ನ ಪ್ರಪೋಸ್ ಮಾಡ್ಬೋದು. ಸೊ ನಾನು ಲವ್ ಮಾಡ್ಬೋದಾ, ನನ್ನನ್ನು ಯಾರನ್ನಾದರೂ ಇಷ್ಟಪಡ್ತಾರಾ, ನನ್ನನ್ನು ಯಾರಾದರೂ ಇಷ್ಟಪಡ್ತಾರಾ ಅಂತ ಅಂಥವ್ರಿಗೂ ಕೂಡ ನಂಬಕ್ಕಾಗ್ತಾ ಇರೋ ಅಂಥ ಸಡನ್ ಚೇಂಜಸ್ನ ನೀವು ನೋಡ್ತೀರಾ. ರೀಬರ್ತ್ ಆಫ್ ಲವ್ ಅಂತ ಹೇಳುತ್ತೆ. ಸೊ ತುಂಬ ಡ್ರಾಮ್ಯಾಟಿಕ್ ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು, ಫೇರಿ ಟೇಲ್ ಅಂತ ಹೇಳ್ಬೋದು. ತುಂಬ ಖುಷಿಯಾಗಿರ್ತೀರ ಕೆಲವರು ಮುಂದೆ ಫ್ಯೂಚರಲ್ಲಿ ಕೂಡ ಅಂತ ಅನಿಸುತ್ತೆ ನನಗೆ. ತುಂಬ ಒಳ್ಳೆ ಕಾರ್ಡು, ತುಂಬ ಎಕ್ಸೈಟ್ಮೆಂಟ್ ಇರೋ ಕಾರ್ಡಲ್ಲ, ಅಥವಾ ತುಂಬ ಏನೋ ಬೋರಿಂಗ್ ಕಾರ್ಡಲ್ಲ. ತುಂಬ ಸಫಲ್ ಆ್ಯಂಡ್ ಬ್ಯಾಲೆನ್ಸ್ಡ್ ಲೈಫ್ನ ರೀಪ್ರೆಸೆಂಟ್ ಮಾಡುತ್ತೆ. ಯಾವುದೇ ಕಷ್ಟ ಅಂತ ಬರೋದಿಲ್ಲ, ಯಾವುದೇ ತುಂಬ ಎಕ್ಸೈಟ್ಮೆಂಟ್ ಆಗಿರೋ ಖುಷಿ ಅಂತ ಬರೋದಿಲ್ಲ. ತುಂಬ ನಾರ್ಮಲ್ ಲೈಫ್, ಕಾಮ್ ಆ್ಯಂಡ್ ಸೊ ಬ್ಯೂಟಿಫುಲ್ ಲೈಫ್ ಅಂತ ಹೇಳ್ಬೋದು. ನೀವು ನಾನು ಹೇಳಿದರೆ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ತುಂಬ ಅಂದರೆ ಈ ಥರ ಪ್ರಶಾಂತವಾಗಿರೋ ರೀಡಿಂಗ್ ಅಂತ ಹೇಳ್ತೀನಿ ನಾನು ಇದನ್ನು ರೀಡಿಂಗಲ್ಲೇ. ಸೊ ತುಂಬ ಪೀಸ್ಫುಲ್ ರೀಡಿಂಗ್ ಅಂತ ಕೂಡ ನಂಗೆ ಅನಿಸುತ್ತೆ. ಇಬ್ಬರು ಒಬ್ರಿಗೊಬ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದೀರಾ, ತುಂಬ ಲವ್ ಆ್ಯಂಡ್ ಕೇರ್ ಇದೆ ಅವ್ರ ಮೇಲೆ. ಹಾಗಂತ ಹೇಳಿ ತುಂಬ ಅವ್ರ ಮೇಲೆ ನೀವು ಅದನ್ನು ತೋರಿಸ್ಕೊಳಕ್ಕೆ ಹೋಗಲ್ಲ, ಅಷ್ಟೊಂದು ಅವ್ರ ಮೇಲೆ ಒತ್ತಡ ಕೂಡ ಹಾಕೋಲ್ಲ. ತುಂಬ ಅವ್ರ ಬಗ್ಗೆ ಕೇರ್ ಮಾಡ್ತೀರಾ, ನಿಮ್ಮ ಬಗ್ಗೆ ಕೂಡ ಅವ್ರು ಕೇರ್ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬ ಹ್ಯಾಪಿಲಿ ಎವರ್ ಎಂಡೆಡ್ ಮ್ಯಾರೇಜ್ ಆಗುತ್ತೆ ಇದು ಅಂತ ಹೇಳ್ಬೋದು. ಮ್ಯಾರಿಡ್ ಲೈಫ್ ಆಗುತ್ತೆ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಕೊನೆವರೆಗೂ ಈ ಲವ್ ಹಾಗೆ ಇರುತ್ತಾ ಅಂತ ಕೇಳಿದ್ರು ಎಸ್ ಅಂತಲೇ ಕಾರ್ಡ್ ಹೇಳುತ್ತೆ.